ನಮಸ್ಕಾರ ವೀಕ್ಷಕರೇ, ನಿಮ್ಮಿಂದ ಯಾರಾದರೂ ದೂರ ಆಗಿದ್ರೆ ಅಥವಾ ನೀವು ಇಷ್ಟಪಡುವಂಥ ಹುಡುಗ ನಿಮ್ಮಿಂದ ದೂರ ಆಗಿದ್ರೆ, ಎಷ್ಟೋ ವರ್ಷಗಳ ಪ್ರೀತಿ ಮಾಡಿ ಜೊತೆಯಲ್ಲಿರ್ತೀವಿ ಅಥವಾ ಎಷ್ಟೋ ವರ್ಷಗಳ ಸಂಸಾರ ಮಾಡಿ ಹೌದಾ ನಿಮ್ಮಿಂದ ದೂರ ಆಗಿದ್ರೆ ಅವರು ನಿಮ್ಮ ಮತ್ತೆ ಬರಬೇಕು, ನೀವು ಹೇಳಿದಂಗೆ ಕೇಳಬೇಕು ಅಂದರೆ ವೀಕ್ಷಕರೇ, ಈ ಒಂದು ವಶೀಕರಣದ ಒಂದು ತಂತ್ರದಿಂದ, ವಶೀಕರಣದ ಒಂದು ವಿದ್ಯೆಯಿಂದ ನಾವು ಅವರನ್ನು ಕ್ಷಣಾರ್ಧದಲ್ಲಿ ವಶೀಕರಣವನ್ನು ಮಾಡ್ಕೋಬೋದು. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೀವು ಇಷ್ಟಪಡುವಂಥ ಒಂದು ಸ್ತ್ರೀಯನ್ನು ಅಥವಾ ಒಂದು ಪುರುಷನನ್ನು ಯಾವ ರೀತಿಯಾಗಿ ವಶೀಕರಣವನ್ನು ಮಾಡ್ಕೋಬೋದು. ವೀಕ್ಷಕರೇ, ನೀವು ಕೂತ ಜಾಗದಿಂದಲೇ ಮಾಡ್ಬೋದು. ಅದಕ್ಕೆ ಬಹಳ ಏನು ಖರ್ಚು ಮಾಡಬೇಕಾಗಿಲ್ಲ. ನಾನು ಹೇಳುವಂಥ ರೀತಿಯಲ್ಲಿ, ನಾನು ಹೇಳುವಂಥ ನೇಮ ನೀವು ಪಾಲನೆ ಮಾಡಿದ್ರೆ ಸಾಕು ವೀಕ್ಷಕರೇ, ನಿಮಗೆ ಕ್ಷಣದಲ್ಲೇ ಅವರಾಗೆ ನಿಮ್ಮ ಹತ್ರ ಬರ್ತಾರೆ. ಅವರಾಗೆ ಯಾರು ನಿಮ್ಮ ನಂಬರ್ನ ಫೋನ್ ರಿಸೀವ್ ಮಾಡ್ತಾ ಇರಲ್ಲ, ಅವರಾಗೆ ನಿಮಗೆ ಫೋನ್ ಮಾಡ್ತಾರೆ, ನೀವು ಹೇಳಿದ ರೀತಿಯಲ್ಲಿ ಕೇಳ್ತಾರೆ. ವೀಕ್ಷಕರೇ, ಸೋಮವಾರದ ದಿನ ಮಧ್ಯರಾತ್ರಿ 12 ಗಂಟೆಯ ಮೇಲೆ ಕುಂಕುಮವನ್ನು ತಗೋಬೇಕು. ಕುಂಕುಮವನ್ನು ವೀಕ್ಷಕರೇ ನಿಮ್ಮ ಕೈಯ ಮುಷ್ಟಿಯಲ್ಲಿ ಇಡಬೇಕು. ನಿಮ್ಮ ಕೈ ಮುಷ್ಟಿಯಲ್ಲಿ ಹಿಡ್ಕೊಂಡು ನಾನು ಒಂದು ಮಂತ್ರವನ್ನು ಹೇಳ್ತೇನೆ. ಆ ಮಂತ್ರವನ್ನು ಅವರ ಹೆಸರನ್ನು ಮನಸ್ಸಿನಲ್ಲಿ ಹೇಳಿಕೊಂಡು 108 ಬಾರಿ ಪಠನೆ ಮಾಡಬೇಕು. ಏನಪ್ಪ ಆ ಮಂತ್ರ ಅಂದರೆ, ಓಂ ಚಾಮುಂಡಾಯ ಕಾಮದೇವಾಯ ವಶ್ಮಾನಯ ಸ್ವಾಹ. ಈ ಒಂದು ಮಂತ್ರವನ್ನು, ಸಿದ್ಧಿಯಾದಂಥ ಮಂತ್ರ ವೀಕ್ಷಕರೇ, ನಮ್ಮ ವಶೀಕರಣದ ಗ್ರಂಥದಿಂದ ಪಡೆದಿರುವಂಥ ಸಿದ್ಧಿಯಾದಂಥ ಮಂತ್ರ. ಈ ಮಂತ್ರವನ್ನು ಹೇಳಿ ಆ ಕುಂಕುಮವನ್ನು ಅವರು ಇರುವಂಥ ದಿಕ್ಕಿನ ಒಂದು ರಸ್ತೆಯಲ್ಲಿ ಚೆಲ್ಲಿದ್ರೆ ಸಾಕು, ಆ ದಿಕ್ಕಿನಡೆಗೆ ನಿಮಗೆ ಆಕರ್ಷಣೆ ಆಗ್ತಾರೆ, ಅವರಾಗೆ ನಿಮ್ಮ ಹತ್ರ ಬರ್ತಾರೆ. ಬೇಕಾದರೆ ಮಾಡಿ ನೋಡಿ. ನಿಮ್ಮ ಹುಡುಗ ನಿಮ್ಮ ಹುಡುಗಿ ನಿಮಗೆ ವಶೀಕರಣ ಆಗಿಲ್ಲ ಅಂದರೆ ನಾನು ಹೇಳುವಂಥ ನಂಬರಿಗೆ ಕರೆ ಮಾಡಿ ವೀಕ್ಷಕರೇ, ನಿಮಗೆ ಸುಲಭ ರೀತಿಯಲ್ಲಿ ಪರಿಹಾರ ಸಿಗುತ್ತೆ. ನಮಸ್ಕಾರ, ಧನ್ಯವಾದಗಳು.